ಜಿಲ್ಲಾಸ್ಪತ್ರೆ ಕೂಗಳತೆಯ ದೂರದಲ್ಲಿ ರಾಶಿ ಔಷಧಿ ಪತ್ತೆಯಾಗಿದೆ. ಹಾವೇರಿಯ ಕನಕಾಪುರ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಪತ್ತೆ. ಅವಧಿ ಮೀರಿದ ಔಷಧಿ ಜಿಲ್ಲಾಸ್ಪತ್ರೆ ಕೂಗಳತೆಯ ದೂರದಲ್ಲಿ ಪತ್ತೆಯಾಗಿರುವುದು. ಲಕ್ಷಾಂತರ ರೂಪಾಯಿ ಮೌಲ್ಯದ ಪಾಲಿಕ್ ಆಸಿಡ್ ಕಂಟೆಂಟ್ ಮಾತ್ರೆ. ರಾಶಿ ಮಾತ್ರೆಯನ್ನ ನೋಡಿ ಆತಂಕಕ್ಕೆ ಒಳಗಾಗಿದ್ದಾರೆ ಸಾರ್ವಜನಿಕರು. ಔಷಧಿಯನ್ನ ಜಾನುವಾರು ತಿಂದು ಏನಾದರೂ ಅಪಾಯ ಆದ್ರೆ ಯಾರು ಜವಾಬ್ದಾರರು ಅಂತ ಹೇಳಿ ಆತಂಕವನ್ನ ಹೊರಹಾಕಿದ್ದಾರೆ. ಗಮನಿಸ್ತಾ ಇದ್ದೀರಿ. ಆರೋಗ್ಯ ಇಲಾಖೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಬಡ ರೋಗಿಗಳಿಗೆ ಔಷಧಿಯನ್ನ ಕೊಡದೆ ಖಾಸಗಿ ಔಷಧಿ ಕೇಂದ್ರಕ್ಕೆ ಕಳಿಸ್ತಾರೆ. ಇಲ್ಲಿ ನೋಡಿದ್ರೆ ರಾಶಿ ಔಷಧಿಯನ್ನ ಬಿಸಾಡಿದ್ದಾರೆ. ಇದರ ಹಿಂದೆ ಮೆಡಿಸಿನ್ ಮಾಫಿಯಾ ಇದೆ ಅಂತ ಹೇಳಿ ಆರೋಪಿಸುತ್ತಿದ್ದಾರೆ. ಈ ರೀತಿಯಾಗಿ ಯಾರು ಔಷಧಿಯನ್ನ ಇಲ್ಲಿ ತಂದು ಎಸೆದು ಹೋಗಿದ್ದಾರೋ ಆ ಸಿಬ್ಬಂದಿಯನ್ನ ಪತ್ತೆ ಹಚ್ಚಿ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋ ಆಗ್ರಹವೂ ಕೂಡ ಕೇಳಿ ಬರ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಅಣ್ಣಪ್ಪ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿ. ಗೌರ್ಮೆಂಟ್ ಇಂದ ಬಂದಂತ ಔಷಧಿ ಪ್ಯಾಕೆಟ್ಗಳನ್ನ ಈ ರೀತಿ ರಸ್ತೆ ಬದಿಗೆ ಒಗೆದು ಇವ್ರು ಹಂಗಾರೆ ಏನು ಪ್ರೈವೇಟ್ ಮೆಡಿಸಿನ್ ಶಾಪ್ಗಳ ಜೊತೆಗೆ ಮಿಂಗಲ್ ಆಗಿದ್ದಾರೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ನಾನು ಮತ್ತೊಬ್ಬರು ಮೆಡಿಕಲ್ ಬಗ್ಗೆ ಅನುಭವ ಇದ್ದಂಥ ಯುವಕರನ್ನ ಮಾತಾಡ್ತೀನಿ. ಬ್ರದರ್, ಇದ್ರ ಬಗ್ಗೆ ನಿಮ್ಗೇನು ಮಾಹಿತಿ ಇದೆ? ಇದು ಎಷ್ಟು ಬೆಲೆ ಬಾಳುತ್ತೆ, ಎದಕ್ಕೆ ಕೊಡ್ತಾರೆ? ಇದು ಬೆಲೆ ಬಾಳುವಂಥ ಔಷಧಿ ಬಂದ್ಬಿಟ್ಟು ಈಗ 1,000ಕ್ಕೆ ಒಂದು ಶೀಟ್ ಅಂತ ಇದೆ ಸರ್. ಇದ್ರದ್ದು ಬಂದು ಸರ್ ಈ ಥರ ಇಲ್ಲಿ ಕಸ ಮಾಡೋಗಿದ್ದಾರಲ್ಲ ಸರ್, ದುಡ್ಡನ್ನ ನಾವೇ ಮನೇಲಿ ಕೂಡ ಗುಳಿಗೆ ಕೊಟ್ಟರೆ ಅವನ್ನ ನಾವು ನೆಕ್ಸ್ಟ್ ನೆಗಡಿ ಬಂದ್ರೆ ಅವನ್ನ ತೊಗೋತೀವಿ. ಆ ಥರ ನಾವು ಮನೆಗೆ ಸೇವ್ ಮಾಡಿ ಇಟ್ಕೋತೀವಿ ಸರ್. ಇವರು ಇಲ್ಲೇ ರಾಶಿಗಟ್ಟಲೆ ತಂದು ಈ ನಮ್ಮನೆ ಹೋಗೋದಾರ ಅಂದ್ರೆ ಸರ್, ಇವ್ರಿಗೆ ಹೆಂಗೆ ಹೇಳ್ಬೇಕು ನಮಗಂತೂ ಅರ್ಥ ಆಗತ್ತಿಲ್ಲ ಸರ್. ಇದೋ ಒಂದು ಕಾರಣ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲೇ ಇದ್ರ ಬಗ್ಗೆ DHO ರಾಘವೇಂದ್ರ ಅವರಿಗೆ ಕಾಲ್ ಮಾಡಿದ್ರೆ ಫೋನ್ ಪಿಟ್ ಮಾಡುವಂತ ಕೆಲಸ ಮಾಡಂಗಿಲ್ಲ, ಜೊತೆಗೆ ಅಧಿಕಾರಿಗಳನ್ನ ಕಳಿಸ್ತೀವಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಒಂದೆಡೆ ವೇಸ್ಟ್ ಆದಂಥ ಈ ಟ್ಯಾಬ್ಲೆಟ್ಗಳನ್ನು ನೋಡಬೇಕು, ಇನ್ನೊಂದೆಡೆ ಇದೇ ಟ್ಯಾಬ್ಲೆಟ್ಸ್ಗಳನ್ನು ಜಾನುವಾರುಗಳು ತಿಂದರೆ ಆ ಜಾನುವಾರುಗಳ ಪ್ರಾಣಕ್ಕೆ ಕುತ್ತು ಬರುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಯಾರು ಹೊಣೆಗಾರಿದ್ದಾರೆ ಅವರನ್ನು ಅಮಾನತು ಮಾಡುವಂಥ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಬಡವರಿಗೆ ಏನು ಪ್ರಾಥಮಿಕ ಆರೋಗ್ಯ ಆಗಿರ್ಬೋದು, ಜಿಲ್ಲಾ ಕೇಂದ್ರದ ತಾಲೂಕಾ ಕೇಂದ್ರದ ಆಸ್ಪತ್ರೆಯಲ್ಲಿ ಹೊರಗಡೆ ಏನು ಔಷಧಿಯನ್ನು ಬರೀತಾರೆ ಅದಕ್ಕೆ ಕಡಿವಾಣ ಹಾಕಬೇಕಾದಂಥ ಅನಿವಾರ್ಯತೆ ಇದೆ. ಆರೋಗ್ಯ ಸಚಿವರೇ ಇದನ್ನು ನೀವು ಕಣ್ಬಿಟ್ಟು ನೋಡಿ ಇದರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ TV9 ಆಗ್ರಹ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.